ಮಂಗಳೂರಿನ ಪ್ರವಾಸಿ ತಾಣ ಪಣಂಬೂರು ಬೀಚ್ನಲ್ಲಿ ಈಗ ಹೊಸ ರೀತಿಯ ಒಂದು ಡೆವಲಪ್ ಆಗಿರುವಂಥದ್ದು. ಮಂಗಳೂರಿನ ಏನು ತೇಲುವ ಜೆಟ್ಟಿ ಅಂದರೆ ಈ ಹಿಂದೆ ಮಲ್ಪೆಯ ಬೀಚ್ನಲ್ಲಿ ಇತ್ತು. ಕರ್ನಾಟಕದಲ್ಲಿ ಈಗ ಮೂರನೇ ಒಂದು ತೇಲುವ ಜೆಟ್ಟಿಯನ್ನು ಈಗ ಪಣಂಬೂರು ಬೀಚ್ನಲ್ಲಿ ಕೂಡ ಹಾಕಲಾಗಿರುವಂಥದ್ದು. ಇವತ್ತು ಇದು ಈಗ ಉದ್ಘಾಟನೆ ಕೂಡ ಆಗಿರುವಂಥದ್ದು. ಹೀಗಾಗಿ ಅತಿ ಹೆಚ್ಚು ಜನ ಕೂಡ ಒಂದು ಆಕರ್ಷಿತರಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಯಾಕಂದರೆ ತೇಲುವ ಜೆಟ್ಟಿ ಇದೇ ಮೊದಲ ಬಾರಿಗೆ ಮಂಗಳೂರಿನ ಈ ಬೀಚ್ಗೆ ಆಗಮಿಸಿರುವಂಥದ್ದು. ಮಂಗಳೂರಿನ ಪ್ರವಾಸಿ ತಾಣ ಈ ಪಣಂಬೂರಿಗೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆದರೆ ಇದೇ ಮೊದಲ ಬಾರಿಗೆ ಈ ಒಂದು ತೇಲುವ ಜೆಟ್ಟಿಯನ್ನು ಹಾಕಲಾಗಿರುವಂಥದ್ದು. ಇದು ನೀರಿನ ಮೇಲೆ ಒಂದು 125 ಮೀಟರ್ ಉದ್ದಕ್ಕೆ ಇದನ್ನು ಹಾಕಲಾಗಿರುವಂಥ ಅರ್ಧವಾಸಿ ಮೇಲೆ ಇದೆ, ಅರ್ಧವಾಸಿ ನೀರಿನ ತೆರೆಗಳ ಮೇಲೆ ನಿಂತ್ಕೊಂಡಿರುವಂಥದ್ದು. ಇದು ತೆರೆ ಬಂದ ರೀತಿಯಲ್ಲೇ ಅದು ಮೇಲೆ ಕೆಳಗೆ ಹೋಗುವಂಥದ್ದು. ಅದರ ಅನುಭವವನ್ನು ಪಡೆಯುವುದಕ್ಕಾಗಿ ಸಾಕಷ್ಟು ಜನ ಜೆಟ್ಟಿಯ ಮೇಲಿಂದ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಜೆಟ್ ಸ್ಕಿ ಮತ್ತು ಬೈಕ್ ರೈಡಿಂಗ್, ಅದರ ಜೊತೆಗೆ ಒಂದು ಬಾಲ್ ಮಾದರಿ ಇದೆಲ್ಲ ಸ್ಪೋರ್ಟ್ಸು ಸಾಹಸ ಕ್ರೀಡೆಗಳು ಬಹಳಷ್ಟು ಇವೆ ಪಣಂಬೂರಿನಲ್ಲಿ. ಈ ಸಮುದ್ರದಲ್ಲೇ ಈ ಸಾಹಸ ಕ್ರೀಡೆಗಳ ಅನುಭವವನ್ನು ಪಡೆಯುವುದಕ್ಕಾಗಿ ಇದನ್ನು ಮಾಡಲಾಗಿರುವಂಥದ್ದು. ಈ ಬಾರಿ ಈಗ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಕೂಡ ಈಗ 4 ದಿನದಲ್ಲಿ ಬರುತ್ತೆ. ಈ ಕಾರಣದಿಂದಾಗಿ ಸಾಕಷ್ಟು ಮಂದಿ ಪ್ರವಾಸಿಗರು ಕೂಡ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇದರಿಂದಾಗಿ ಇವತ್ತು ಬಹಳಷ್ಟು ಜನ ಕೂಡ ಸೇರಿರುವಂಥದ್ದು. ಇದರ ಜೊತೆಗೆ ಪ್ರವಾಸಿಗರು ಈ ಒಂದು ಸಾಹಸ ಕ್ರೀಡೆಗಳನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳೋದಾದರೆ ಇದೇ ಮೊದಲ ಬಾರಿಗೆ ತೇಲುವ ಜೆಟ್ಟಿ ಮಂಗಳೂರಿಗೆ ಆಗಮಿಸಿರುವುದರಿಂದ ಜನರು ಕೂಡ ಒಂದು ರೋಮಾಂಚನಗೊಂಡಿದ್ದಾರೆ ಅಂತಲೇ ಹೇಳಬೇಕು. ಕ್ಯಾಮರಾಮನ್ ಸಂತೋಷ್ ಜೊತೆ ಗಿರಿಧರ್ ಶೆಟ್ಟಿ, ಪವರ್ ಟಿವಿ, ಮಂಗಳೂರು.